ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಈ ದಿನದ ಧ್ಯಾನಕ್ಕಾಗಿ ನಾವು ಕ್ರಿಸ್ತ ಯೇಸುವಿನ ಮನಸ್ಸು ಈ ವಿಷಯದ ಬಗ್ಗೆ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಕ್ರಿಸ್ತ ಯೇಸುವಿನ ಮನಸ್ಸು. ಪೌಲನು ಫಿಲಿಪ್ಪಿ ಸಭೆಯವರಿಗೆ ತಾನು ಪತ್ರಗಳನ್ನು ಬರೆಯಬೇಕಾದರೆ, ಅವರಿಗೆ ಯೇಸುವಿನ ಬಗ್ಗೆ ಬೋಧನೆ ಮಾಡಬೇಕಾದರೆ ಬಹಳ ವಿಶೇಷವಾಗಿ ಬಹಳ ಆಳವಾದ ರೀತಿಯಲ್ಲಿ ಕ್ರಿಸ್ತ ಯೇಸುವಿನ ಮನಸ್ಸಿನ ಬಗ್ಗೆ ಆತನು ಹೇಳುವುದನ್ನು ನಾವು ಫಿಲಿಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನಾವು ನೋಡೋರಾಗಿದ್ದೇವೆ. ವಿಶೇಷವಾಗಿ ಈ ಪತ್ರಿಕೆಯ ಮೊದಲಿನಿಂದ 11 ವಚನದವರೆಗೆ ಈ ವಿಷಯ ಬಹಳ ಆಳವಾದ ರೀತಿಯಲ್ಲಿ ಇಲ್ಲಿ ಬರೆಯಲ್ಪಟ್ಟಿದೆ. ಈ ವೇದ ಭಾಗವನ್ನು ಕ್ರಿಸ್ತ ಗೀತ ಅಂತಲೂ ಸಹ ಹೇಳ್ತಾರೆ. ಆದಿಸಭೆಯವರು ಈ ವಿಷಯವನ್ನು ರಾಗದ ರೂಪವಾಗಿ, ಒಂದು ಹಾಡಿನ ರೂಪವಾಗಿ ಯೇಸು ಸ್ವಾಮಿಯ ಬಗ್ಗೆ ಹಾಡುತ್ತಾ ಆ ವಿಷಯಗಳನ್ನು ತಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ಯೇಸುವಿನ ಶಿಷ್ಯರಾಗಿ, ಯೇಸುವಿನ ಹಿಂಬಾಲಕರಾಗಿ ಅವರು ಬೆಳೆಯುತ್ತಾ ಬಂದರು. ಇವರೆಲ್ಲರೂ ಮೊದಲ ಸಭೆಯವರು. ಹಾಗಾಗಿ ಅವರು ಕಲಿಯುವ ಎಲ್ಲ ವಿಷಯಗಳನ್ನು ಹಾಡಿನ ಮೂಲಕವಾಗಲಿ, ಕೆಲವು ಕಥೆಗಳ ಮೂಲಕವಾಗಲಿ, ಸಾಮ್ಯಗಳ ಮೂಲಕವಾಗಲಿ ಅವರು ಕಲಿಯುತ್ತಾ ಇದ್ದರು. ಹಾಗಾಗಿ ಈ ಭಾಗದಲ್ಲಿರುವ ವೇದ ಭಾಗವು ಅದು ಒಂದು ಹಾಡಿನ ರೂಪದಲ್ಲಿರುವುದನ್ನು ನಾವು ನೋಡ್ತೇವೆ. 2ನೇ ಅಧ್ಯಾಯದ 5ನೇ ವಚನದಲ್ಲಿ ನಾವು ನೋಡುವುದಾದರೆ, ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತನು ದೇವಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವನೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದುದರಿಂದ ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು ಎಂಬುದು ಈ ರಾಗದ ಸಾರಾಂಶ. ಈ ಕ್ರಿಸ್ತ ಗೀತೆಯಲ್ಲಿ ವಿಶೇಷವಾಗಿ ಯೇಸು ಸ್ವಾಮಿಗೆ ಕೊಡಲ್ಪಟ್ಟ ಉನ್ನತವಾದ ಪದವಿ, ಉನ್ನತವಾದ ಸ್ಥಾನ. ಆದರೆ ಯೇಸು ಆ ಪದವಿಗಳನ್ನು, ಆ ಸ್ಥಾನಗಳನ್ನು ಇಟ್ಟುಕೊಳ್ಳದೆ ಅದೆಲ್ಲವನ್ನು ಬಿಟ್ಟು ಮನುಷ್ಯರ ಮಧ್ಯದಲ್ಲಿ ನರಾವತಾರವನ್ನು ಎತ್ತಿ ಬರುವುದನ್ನು ನಾವು ನೋಡ್ತೇವೆ. ಯೋಹಾನನ ಸುವಾರ್ತೆಯಲ್ಲಿಯೂ ಸಹ ಈ ರೀತಿಯಾಗಿ ಯೇಸು ನರಾವತಾರವನ್ನು ಎತ್ತಿ ಬಂದದನ್ನು ನಾವು ನೋಡ್ತೇವೆ. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಆ ವಾಕ್ಯವೆಂಬಾತನು ನರಾವತಾರವನ್ನು ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಆ ವೇದ ಭಾಗದಲ್ಲಿ ವಾಸ ಮಾಡುವುದು ಅಂದರೆ ಬರೀ ಅಲ್ಲಿ ಒಂದು ಮನೆಯನ್ನು ಕಟ್ಟಿಕೊಂಡು ಇರುವುದಾಗಲಿ, ಒಂದು ಪಟ್ಟಣದಲ್ಲಿ ಒಂದು ಬಿಡಾರನ್ನು ಹಾಕಿಕೊಂಡು ಇರುವುದಾಗಲಿ ಅಲ್ಲ. ಆದರೆ ವಾಸ ಮಾಡುವುದೆಂದರೆ ಜನರು ಎಲ್ಲೆಲ್ಲಿ ತಮ್ಮ ಜೀವನದ ಪ್ರಯಾಣವನ್ನು ಮಾಡ್ತಾರೋ ಅವರ ಜೊತೆಗೆ ಪ್ರಯಾಣ ಮಾಡುವ ಒಬ್ಬ ಯೇಸು. ಹಳೆ ಒಡಂಬಡಿಕೆಯಲ್ಲಿ ಬಿಡಾರದ ಗುರುತು ಏನಂದರೆ, ದೇವಜನರು ಎಲ್ಲೆಲ್ಲಿ ಹೋಗ್ತಾ ಇದ್ದರೋ ಅಲ್ಲಿ ಅವರು ಬಿಡಾರಗಳನ್ನು ಹಾಕಿಕೊಂಡು ದೇವರಿಗೆ ಆರಾಧನೆಯನ್ನು ಮಾಡ್ತಾಯಿದ್ರು. ಆ ಸಮಯದಲ್ಲಿ ದೇವರ ಪರಿಶುದ್ಧ ಪ್ರಸನ್ನತೆ ಆ ಬಿಡಾರದ ಮೇಲೆ ಇಳಿದು ಬರ್ತಾಯಿತ್ತು. ಇದು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡಿಕೊಳ್ಳುವ ಒಂದು ವಿಷಯ. ಇಸ್ರಾಯೇಲ್ಯರು ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಪ್ರಯಾಣ ಮಾಡಬೇಕಾದ್ರೆ, ಅವರು ಕಾಡಿನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಆರಾಧನೆಯ ಸಮಯ ಬಂದಾಗ ಬಿಡಾರ ಹಾಕ್ತಾಯಿದ್ರು. ಆ ಬಿಡಾರ ಹಾಕಿದ ಸಮಯದಲ್ಲಿ ದೇವರ ಪ್ರಸನ್ನತೆ ಆ ಬಿಡಾರದ ಮೇಲೆ ಇಳಿದು ಬರ್ತಾಯಿತ್ತು. ಆ ರೀತಿಯಾದ ಒಂದು ಪ್ರಸನ್ನತೆ ಯೋಹಾನನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ. ಯೇಸು ಜನರ ಮಧ್ಯದಲ್ಲಿ ಒಂದು ಬಿಡಾರವನ್ನು ಹಾಕಿದನು. ಬಿಡಾರ ಅಂದರೆ ನಾವು ಮನೆ ಕಟ್ಟಿಕೊಂಡು ಒಂದು ಕಡೆ ಇರ್ತೀವಲ್ಲ, ಆ ಥರ ಮನೆ ಅಲ್ಲ. ಯಾಕಂದರೆ ಒಂದು ಸಾರಿ ನಾವು ಮನೆ ಕಟ್ಟಿದರೆ ನಾವು ಮನೆಯನ್ನು ಬೇರೆ ಕಡೆ ತಗೊಂಡು ಹೋಗ್ಲಿಕ್ಕಾಗಲ್ಲ. ಆದರೆ ಬಿಡಾರ ಅಂದರೆ ಸಮಯಕ್ಕೆ ತಕ್ಕಂತೆ ಎಲ್ಲೆಲ್ಲಿ ಬೇಕೋ ನಾವು ಅದನ್ನು ಸಾಗಿಸಿ
ಅದಕ್ಕೆ ಬಿಡಾರ ಹಾಕಿ ಜನರು ಇರುವ ಸ್ಥಳಗಳಲ್ಲಿ ನಾವು ಬಿಡಾರಗಳನ್ನು ಹಾಕಿಕೊಂಡು ಇರಬಹುದು. ಆ ರೀತಿಯಾದ ಸೇವೆ ಯೇಸುಸ್ವಾಮಿ ಮಾಡುವುದನ್ನು ನಾವು ನೋಡ್ತೇವೆ. ಆತನು ನರಾವತಾರವನ್ನೆತ್ತಿ ನಮ್ಮ ಮಧ್ಯದಲ್ಲಿ ವಾಸಿಸಿದ್ದು ಮಾತ್ರವಲ್ಲ, ನಮ್ಮ ಜೀವನ ಪ್ರಯಾಣದಲ್ಲಿ ಆತನು ಪ್ರಯಾಣ ಮಾಡುವುದನ್ನು ನಾವು ನೋಡ್ತೇವೆ. ಅಂದರೆ ನಾವು ಮರುಭೂಮಿಯಲ್ಲಿ ಪ್ರಯಾಣ ಮಾಡಬೇಕಾದರೂ, ಕಷ್ಟಗಳ ಸಮಯದಲ್ಲಿ ಪ್ರಯಾಣ ಮಾಡಬೇಕಾದರೂ, ದುಃಖದ ಸಮಯದಲ್ಲಿ ನಾವು ಪ್ರಯಾಣ ಮಾಡಬೇಕಾದರೂ, ನಾವು ದಾರಿ ತಪ್ಪಿದಾಗ, ನಮಗೆ ಮಾರ್ಗವು ತೋರದೇ ಇರುವಾಗ ಯೇಸುಸ್ವಾಮಿ ನಮ್ಮ ಜೊತೆಗೆ ಪ್ರಯಾಣ ಮಾಡುವುದನ್ನು ನಾವು ಆ ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳಬಹುದು. ಆತನು ನರಾವತಾರವನ್ನು ಎತ್ತಿ ನಮ್ಮ ಜೊತೆಗೆ ಪ್ರಯಾಣ ಮಾಡಿದನೆಂಬುದು ಆ ವಾಕ್ಯದ ಸಾರಾಂಶ. ಫಿಲಿಪಿಯರು ಬರೆದ ಪತ್ರಿಕೆಯಲ್ಲಿ ಆ ರೀತಿಯಾದ ಕ್ರಿಸ್ತನ ಒಂದು ಮನಸ್ಸು ಇರುವುದನ್ನು ನಾವು ನೋಡ್ತೇವೆ. ಇಲ್ಲಿ ಒಂದು ವಿಭಿನ್ನವಾದ ಒಂದು ಪ್ರಯಾಣ. ಈ ಪ್ರಯಾಣ ಉನ್ನತವಾದ ಸ್ಥಿತಿಯಿಂದ ಬಹಳ ಕೆಳಮಟ್ಟದ ಸ್ಥಿತಿಗೆ ಪ್ರಯಾಣ ಮಾಡುವುದು. ಈ ವೇದ ಭಾಗದಲ್ಲಿ ನಾವು ನೋಡಬೇಕಾದರೆ ಯೇಸುಸ್ವಾಮಿ ದೇವ ಸ್ವರೂಪನಾಗಿದ್ದನು. ಅಂದರೆ ದೇವರಿಗೆ ಸಮಾನವಾದ ವ್ಯಕ್ತಿಯಾಗಿದ್ದನು. ಆತನಿಗೆ ಅಮೂಲ್ಯವಾದ ಪದವಿ ಇತ್ತು. ಆತನು ಬಹಳ ಉನ್ನತವಾದ ಸ್ಥಿತಿಯಲ್ಲಿದ್ದನು. ಆತನ ಮೇಲೆ ಯಾರೂ ಇರಲಿಲ್ಲ. ಆತನು ದೇವ ಸಮಾನನು. ಆತನಿಗೆ ಬೇಕಂತ ಎಲ್ಲ ಪದವಿಗಳು, ಘನತೆ, ಸ್ತೋತ್ರ, ಮಹಿಮೆ ಎಲ್ಲವೂ ಯೇಸುಸ್ವಾಮಿಗಿತ್ತು. ಆದರೆ ಯೇಸುಸ್ವಾಮಿಯ ಮನಸ್ಸು ಹೇಗಿತ್ತಂದರೆ, ಆತನು ಪದವಿಗಳನ್ನು ಇಟ್ಕೊಂಡು ಕೂತ್ಕೊಂಡಿಲ್ಲ. ಆತನು ಗೌರವಗಳನ್ನು ಹಿಡ್ಕೊಂಡು ಕೂತ್ಕೊಂಡಿಲ್ಲ. ಆತನು ನನಗೆ ಉನ್ನತ ಸ್ಥಾನವೇ ಬೇಕು ಅಂತ ಹಿಡ್ಕೊಂಡು ಕೂತ್ಕೊಂಡಿಲ್ಲ. ಆದರೆ ಆ ಎಲ್ಲ ವಿಷಯಗಳನ್ನು ತ್ಯಾಗ ಮಾಡಿ ಒಬ್ಬ ಮನುಷ್ಯನಾದನು ಎಂದು ನಾವು ನೋಡ್ತೇವೆ. ತಾನು ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡನು. ತನ್ನ ಎಲ್ಲ ಪದವಿಗಳನ್ನು ಬರಿದು ಮಾಡಿಕೊಳ್ಳುವುದನ್ನು ನಾವು ನೋಡ್ತೇವೆ. ಎಲ್ಲವನ್ನು ಬಿಟ್ಟುಕೊಡುವುದು. ನನಗೆ ಈ ಪದವಿಗಳಲ್ಲಿ ಇಷ್ಟವಿಲ್ಲ, ನನಗೆ ಉನ್ನತ ಸ್ಥಾನದಲ್ಲಿ ಇಷ್ಟವಿಲ್ಲ, ಯಾಕಂದರೆ ನಾನು ನನ್ನ ಜನರ ಮಧ್ಯದಲ್ಲಿ ಹೋಗಿ ನಾನು ವಾಸ ಮಾಡಬೇಕು, ಅದೇ ನನ್ನ ಸೇವೆ ಎಂದು ಯೇಸುಸ್ವಾಮಿಯ ಒಂದು ಅಮೋಘವಾದ, ಒಂದು ಉನ್ನತವಾದ, ಬಹಳ ಅರ್ಥಗರ್ಭಿತವಾದ ಒಂದು ಜೀವನ ಪ್ರಯಾಣವನ್ನು ನಾವು ಇಲ್ಲಿ ನೋಡ್ತೇವೆ. ಈ ಯೇಸುಸ್ವಾಮಿ ದಾಸನ ರೂಪವನ್ನು ಧರಿಸಿಕೊಂಡನು ಎಂದು ನಾವು 7ನೇ ವಚನದಲ್ಲಿ ನಾವು ನೋಡ್ತೇವೆ. ಸಾಮಾನ್ಯವಾಗಿ ದೇವ ಸಮಾನನಾಗಿರುವವರು ಮನುಷ್ಯರಾದಾಗ ಈ ಲೋಕಕ್ಕೆ ಬಂದ ಮೇಲೆ ಎಲ್ಲೋ ಅವರಿಗೆ ನನಗೊಂದು ಪದವಿ ಇದ್ದರೆ ಒಳ್ಳೆಯದು, ಒಂದು ಒಳ್ಳೆಯ ಸ್ಥಾನಮಾನ ಇದ್ದರೆ ಒಳ್ಳೆಯದು, ನನಗೊಂದು ಗೌರವ ಇದ್ದರೆ ಒಳ್ಳೆಯದು ಎಂದು ಸಾಮಾನ್ಯವಾಗಿ ಹೇಳ್ಕೊಳ್ಳೋ ವಿಷಯಗಳನ್ನು ನಾವು ಕಥೆಗಳಲ್ಲಾಗಲಿ ಪುರಾಣಗಳಲ್ಲಾಗಲಿ ನಾವು ನೋಡ್ತೇವೆ. ಆದರೆ ಇಲ್ಲಿ ಯೇಸುಸ್ವಾಮಿ ಹಾಗಲ್ಲ. ಆತನು ಒಬ್ಬ ಪ್ರಧಾನಮಂತ್ರಿಯಾಗಿ ಬಂದಿಲ್ಲ, ಒಬ್ಬ ರಾಷ್ಟ್ರಪತಿಯಾಗಿ ಬಂದಿಲ್ಲ, ಒಬ್ಬ ನಾಯಕನಾಗಿ ಬಂದಿಲ್ಲ. ಆದರೆ ಆತನು ಬಂದಿದ್ದು ಒಬ್ಬ ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು. ಯಾಕೆ ಯೇಸುಸ್ವಾಮಿ ದಾಸನ ರೂಪವನ್ನು ಧರಿಸಿಕೊಂಡನು? ಅದು ಬಹಳ ಮುಖ್ಯವಾದ ಪ್ರಶ್ನೆ. ಈ ಪ್ರಶ್ನೆಯನ್ನು ನಾವು ಕೇಳ್ಕೊಳ್ಬೇಕು. ಯಾಕಂದರೆ ನಾವು ಯೇಸುಸ್ವಾಮಿಯ ಮನಸ್ಸುಳ್ಳವರಾಗಿದ್ದರೆ ಆ ರೀತಿಯಾದ ಪ್ರಶ್ನೆಯನ್ನು ನಾವು ಕೇಳ್ಕೊಳ್ಳೇಬೇಕು. ನಾವು ಯೇಸುಸ್ವಾಮಿಯ ಶಿಷ್ಯರು ಅಂತ ನಾವು ಕರೆದುಕೊಂಡು ಈ ರೀತಿಯಾದ ಪ್ರಶ್ನೆಗಳನ್ನು ನಾವು ಕೇಳ್ಕೊಂಡಿಲ್ಲ ಅಂದರೆ ನಮ್ಮ ಶಿಷ್ಯತ್ವದಲ್ಲಿ ಏನೋ ಕೊರತೆ ಇದೆ. ನಮ್ಮ ಯೇಸುಸ್ವಾಮಿಯನ್ನು ಹಿಂಬಾಲಿಸುವ ಒಂದು ಪ್ರಯಾಣದ ಎಲ್ಲೋ ಒಂದು ಕೊರತೆ ಇದೆ, ಅಥವಾ ನಮ್ಮ ಆತ್ಮಿಕತೆಯಲ್ಲಿ ಎಲ್ಲೋ ಒಂದು ಕೊರತೆ ಇದೆ. ಯಾಕೆ ಯೇಸುಸ್ವಾಮಿ ದಾಸನ ರೂಪವನ್ನು ಧರಿಸಿದನು? ಆದಿಸಭೆಯ ಕಾಲದಲ್ಲಿ ದಾಸರು ಅಂದರೆ ಆ ಬಂಧನದಲ್ಲಿ ಇರುವವರು, ಜೀತದಾಳುಗಳು. ಒಂದು ಸರಿ ಅವರು ದಾಸತ್ವದಲ್ಲಿ ಸಿಕ್ಕೊಂಡ್ರೆ ಅದರಿಂದ ಹೊರಗೆ ಬರಲಿಕ್ಕಾಗಲ್ಲ. ಅವರ ಜೀವನ ಕಾಲದ ನಂತರ ಅವರ ಮಕ್ಕಳು ಆ ದಾಸತ್ವದಲ್ಲಿ ಹೋಗಿ ಆ ಕೆಲಸಗಳನ್ನು ಅವರು ಪೂರೈಸ್ತಾ ಇರಬೇಕು. ಹಾಗಾಗಿ ತಲೆಮಾರಿನವರುಗಳು ಈ ದಾಸತ್ವದಲ್ಲಿ ಸಿಲುಕಿಕೊಂಡಿರ್ತಾರೆ. ಅಂದರೆ ಅದರಿಂದ ಬಿಡುಗಡೆನೇ ಇಲ್ಲ. ಹಾಗಾಗಿ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ನೀವು ಯಾರನ್ನಾದರೂ ದಾಸತ್ವದಲ್ಲಿ ಇಟ್ಕೊಂಡಿದ್ದರೆ 7ನೇ ವರ್ಷದಲ್ಲಿ ನೀವು ಅವರನ್ನು ಬಿಡುಗಡೆ ಮಾಡಬೇಕು. ಯಾರಾದರೂ ಸಾಲವನ್ನು ತೆಗೆದುಕೊಂಡ್ರೆ ಸಾಲ ಮನ್ನಾ ಮಾಡಬೇಕು. ಅವರ ಘನತೆಗೆ ವಿರುದ್ಧವಾಗಿ ನೀವು ಹೋಗಬಾರದು, ಅವರ ಮನುಷ್ಯತ್ವಕ್ಕೆ ವಿರುದ್ಧವಾಗಿ ನೀವು ಹೋಗಬಾರದು ಎಂದು ಹಳೆ ಒಡಂಬಡಿಕೆಯಲ್ಲಿ ದೇವರು ಇಸ್ರಾಯೇಲರಿಗೆ ಹೇಳುವುದನ್ನು ನಾವು ನೋಡ್ತೇವೆ. ಅದಕ್ಕೆ ಸಬ್ಬತ್ ಅಂತ ನಾವು ಸಹ ಹಳೆ ಒಡಂಬಡಿಕೆಯಲ್ಲಿ ಓದ್ಕೊಳ್ತೇವೆ. ಈ ವೇದ ಭಾಗದಲ್ಲಿ ಯೇಸುಸ್ವಾಮಿ ದಾಸನ ರೂಪವನ್ನು ಧರಿಸಿಕೊಂಡನು. ಯಾಕೆಂದರೆ ಅವರ ಜೊತೆಗೆ ಗುರುತಿಸಿಕೊಳ್ಳುವವರು ಯಾರೂ ಇರಲಿಲ್ಲ.
ಸಮಾಜದಲ್ಲಿ ನಾವೆಲ್ಲರೂ ಅಂತಸ್ತಿನಲ್ಲಿರೋ ಜೊತೆಗೆ ನಾವು ಸಾಮಾನ್ಯವಾಗಿ ಗುರುತಿಸ್ಕೊಳ್ತೇವೆ. ನಮ್ಮನ್ನು ನಾವು ಪರಿಚಯಿಸ್ಕೊಳ್ಬೇಕಾದ್ರೆ ನನ್ನ ಫ್ರೆಂಡು ಈ ಒಂದು ಮಿನಿಸ್ಟ್ರಿಯಲ್ಲಿದ್ದಾರೆ, ನನ್ನ ಅಂಕಲ್ಲು ಈ ರೀತಿಯಾದ ಒಂದು ದೊಡ್ಡ ಬಿಸ್ನೆಸ್ನಲ್ಲಿದ್ದಾರೆ, ನನ್ನ ಆಂಟಿಯವರು ಒಂದು ದೊಡ್ಡ ಕೆಲಸದಲ್ಲಿದ್ದಾರೆ. ನಾವು ಸಾಮಾನ್ಯವಾಗಿ ನಮ್ಮನ್ನು ಗುರುತಿಸ್ಕೊಳ್ಬೇಕಾದ್ರೆ, ನಮ್ಮನ್ನು ಪರಿಚಯಿಸ್ಕೊಳ್ಬೇಕಾದ್ರೆ ಉನ್ನತರ ಜೊತೆಗೆ ನಮ್ಮನ್ನು ಹೋಲಿಸಿಕೊಂಡು ನಾವು ಪರಿಚಯಿಸ್ಕೊಳ್ತೇವೆ. ಆದರೆ ಯೇಸು ಸ್ವಾಮಿ ಮಾಡಿದಂಥ ಕೆಲಸ ನಮಗಿಂತ ತದ್ವಿರುದ್ಧವಾದ ಒಂದು ಕೆಲಸ. ಆತನು ದಾಸರ ಜೊತೆಗೆ ತನ್ನನ್ನು ಪರಿಚಯಿಸಿಕೊಂಡನು. ಯಾಕಂದರೆ ಅವರ ಜೊತೆಗೆ ಪರಿಚಯಿಸಿಕೊಳ್ಳುವವರು ಯಾರೂ ಇರಲಿಲ್ಲ. ಇಲ್ಲಿ ಯೇಸುವಿನ ಮನಸ್ಸು ಎಷ್ಟು ಆಳವಾಗಿದೆ, ಎಷ್ಟು ವಿಭಿನ್ನವಾಗಿದೆ, ಎಷ್ಟು ಅರ್ಥಗರ್ಭಿತವಾಗಿದೆ ಎಂದು ನಾವು ಇಲ್ಲಿ ನೋಡ್ಬೋದು. ದಾಸರ ಜೊತೆಗೆ ತನ್ನನ್ನು ಗುರುತಿಸಿಕೊಳ್ಳುವುದು, ಯಾರ ಜೊತೆಗೆ ಜನರಿರುವುದಿಲ್ಲವೋ, ಯಾರಲ್ಲಿ ಒಂದು ಘನತೆ ಗೌರವ ಇರುವುದಿಲ್ಲವೋ, ಯಾರಿಗೆ ಸಮಾಜದಲ್ಲಿ ಒಂದು ಸ್ಥಾನಮಾನವಿರುವುದಿಲ್ಲವೋ ಅವರ ಜೊತೆಗೆ ಯೇಸು ಸ್ವಾಮಿ ಗುರುತಿಸಿಕೊಳ್ಳುವುದು, ಅದು ಯೇಸುವಿನ ಮನಸ್ಸು. ಈ ಮನಸ್ಸನ್ನು ನಾವು ಯಾವಾಗಲೂ ಗುರುತಿಸಿಕೊಳ್ಳಬೇಕು. ನಾವು ಸಾಮಾನ್ಯವಾಗಿ ಬಹಳ ಗರ್ವದಿಂದಾಗಲಿ ಬಹಳ ಹೆಮ್ಮೆಯಿಂದಾಗಲಿ ನಾನು ಯೇಸು ಸ್ವಾಮಿಯ ಶಿಷ್ಯನು, ನಾನು ಯೇಸು ಸ್ವಾಮಿಯಂತೆ ಇರಬೇಕು, ನಾನು ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದಷ್ಟು ಪ್ರಾರ್ಥನೆ ಮಾಡ್ತೀನಿ ಅಂತ ನಾವು ಹೇಳ್ಕೊಳ್ಬೋದು. ಯೇಸು ಸ್ವಾಮಿ ಆಲಯಕ್ಕೆ ಹೋಗಿದ್ದಷ್ಟು ಸಾರಿ ನಾನು ಸಹ ಆಲಯಕ್ಕೆ ಹೋಗ್ತೀನಿ ಅಂತ ನಾವು ಅನೇಕರು ಹೇಳ್ಕೊಳ್ತಾ ಇರ್ಬೋದು. ಆದರೆ ನಿಜವಾದ ಮನಸ್ಸು ಎಲ್ಲಿದೆ ಅಂದರೆ, ನಾವು ಯಾರ ಜೊತೆ ಗುರುತಿಸಿಕೊಳ್ಳುತ್ತೇವೋ ಅದರಲ್ಲಿ ಸದೃಶ್ಯವಾಗ್ತದೆ ಎಂದು ನಾವು ವೇದಭಾಗದಲ್ಲಿ ನಾವು ನೋಡ್ತೇವೆ. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಇದು ಬರೇ ಒಂದು ವಿಧೇಯತೆ ಮಾತ್ರವಲ್ಲ, ಇದು ದೀನತೆ, ಇತರರನ್ನು ಮೇಲೆತ್ತುವ ಒಂದು ಮನಸ್ಸು, ಕೀಳುಮಟ್ಟದಲ್ಲಿರುವವರನ್ನು ಮೇಲೆ ತಂದು ಅವರಲ್ಲಿ ಗೌರವ, ಅವರಲ್ಲಿ ಸ್ಥಾನಮಾನ, ಅವರಲ್ಲಿರುವ ಕೊರತೆಗಳನ್ನು ನೀಗಿಸುವ ಮನಸ್ಸು ಯೇಸು ಕ್ರಿಸ್ತನಲ್ಲಿತ್ತು. ತಾನು ಯಾವ ಪದವಿಗಳನ್ನು ಬಿಟ್ಟುಕೊಟ್ಟನೋ ಆ ಪದವಿಯಲ್ಲಿ ಜನರನ್ನು ಕೂರಿಸುವ ಒಂದು ಮನಸ್ಸು ಯೇಸುವಿನ ಮನಸ್ಸು. ಹಾಗಾಗಿ ನಾವು 9ನೇ ವಚನದಲ್ಲಿ ನಾವು ನೋಡ್ತೇವೆ, ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಯೇಸುಸ್ವಾಮಿಗೆ ಈ ಉನ್ನತವಾದ ಸ್ಥಾನ ಯಾವಾಗ ಬಂತು? ಆತನು ತನ್ನ ಸ್ಥಾನವನ್ನು ಬರೆದು ಮಾಡಿಕೊಂಡಾಗ, ತನ್ನ ಪದವಿಯನ್ನು ಬರೆದು ಮಾಡಿಕೊಂಡಾಗ, ತನ್ನಲ್ಲಿದ್ದಂಥ ಎಲ್ಲ ಉನ್ನತ ವಿಷಯಗಳನ್ನು ಬರೆದು ಮಾಡಿಕೊಂಡಿದ್ದಾಗ. ಅಷ್ಟು ಮಾತ್ರವಲ್ಲದೆ ದಾಸನ ರೂಪವನ್ನು ಧರಿಸಿದಾಗ. ಹಾಗಾಗಿ ನಾವು ಯೋಹಾನನ ಸುವಾರ್ತೆಯಲ್ಲಿ ನೋಡಿದಂತೆ ಎಲ್ಲೆಲ್ಲಿ ದಾಸರಿದ್ದರೋ ಅಲ್ಲಿ ಯೇಸು ಸ್ವಾಮಿ ಹೋಗಿ ಆ ದೇವರ ಪ್ರಸನ್ನತೆಯಾಗಿ, ಬಿಡುಗಡೆಯ ಒಂದು ಸಂಕೇತವಾಗಿ, ವಿಮೋಚನೆಯ ಒಂದು ಬಲವಾಗಿ ಆತನು ಇರುವುದನ್ನು ನಾವು ನೋಡ್ತೇವೆ. ಇದು ಯೇಸುವಿನ ಸೇವೆ, ಇದು ಯೇಸುವಿನ ಮನಸ್ಸು. ಹಳೆ ಒಡಂಬಡಿಕೆಯಲ್ಲೂ ಸಹ ಈ ರೀತಿಯಾದ ಬಿಡುಗಡೆಯ, ವಿಮೋಚನೆಯ, ಜನರನ್ನು ಬಂಧನದಿಂದ ಬಿಡಿಸುವ ಸೇವೆ ದೇವರು ಮಾಡಿದ್ದನ್ನು ನಾವು ನೋಡ್ತೇವೆ. ಜನರು ದೇವರ ವಿರುದ್ಧವಾಗಿ ಅವಿಧೇಯರಾದರು. ದೇವರು ಯಾವಾಗಲೂ ಹೇಳ್ತಾ ಇದ್ದರು, ನೀವು ದಾಸತ್ವದಲ್ಲಿದ್ದಾಗ ನಾನು ನಿಮ್ಮನ್ನು ಬಂದು ಬಿಡಿಸಿದೆನು. ನೀವು ಉನ್ನತ ಸ್ಥಾನದಲ್ಲಿರಬೇಕಾದ್ರೆ ನೀವು ಯಾರನ್ನು ದಾಸರನ್ನಾಗಿ ಇಟ್ಕೊಳ್ಬಾರ್ದು. ಯಾಕಂದರೆ ನೀವು ದಾಸರಾಗಿದ್ದಾಗ ಆ ದಾಸತ್ವದ ಸ್ಥಳ ಎಷ್ಟು ಕಷ್ಟಕರವಾದ ಸ್ಥಳವಾಗಿತ್ತು ಅಂತ ನಿಮಗೆ ಗೊತ್ತಿದೆ. ನಾನು ನಿಮಗೆ ಹೇಳಬೇಕಾಗಿಲ್ಲ ಎಂದು ದೇವರು ಪದೇ ಪದೇ ಇಸ್ರಾಯೇಲರಿಗೆ ತಿಳಿಸುವುದನ್ನು ನಾವು ನೋಡ್ತೇವೆ. ಆದರೆ ಇಸ್ರಾಯೇಲರು ಆ ವಿಷಯಗಳನ್ನು ತಮ್ಮ ಮನಸ್ಸಿನಲ್ಲಿ ಹಾಕ್ಕೊಂಡೇ ಇಲ್ಲ. ದೇವರಿಗೆ ಅವಿಧೇಯರಾಗಿ ಪದೇ ಪದೇ ದೇವರ ಕಟ್ಟಳೆಗಳನ್ನು ಮೀರಿ, ದೇವರ ಮನಸ್ಸಿನ ಇಷ್ಟಾರ್ಥಗಳನ್ನು ಮೀರಿ ಅವರು ಹೋಗ್ತಾ ಇದ್ದರು. ಯಾರನ್ನು ನೀವು ದಾಸತ್ವದಲ್ಲಿ ಇಟ್ಕೊಳ್ಬೇಡ್ರಿ ಅಂತ ಹೇಳಿದಾಗ ಇಸ್ರಾಯೇಲರು ಯಾವಾಗ ದಾಸತ್ವದಲ್ಲಿ ಜನರನ್ನು ಇಟ್ಕೊಂಡರೋ ಇಸ್ರಾಯೇಲರೇ ದಾಸತ್ವಕ್ಕೆ ತಿರುಗಿ ಹೋಗಬೇಕಾಯಿತು. ಆ ರೀತಿಯಾದ ಮನಸ್ಸನ್ನು ಬದಲಾಯಿಸುವ ಸೇವೆಯಲ್ಲಿ ಯೇಸುಸ್ವಾಮಿ ತನ್ನನ್ನು ತೊಡಗಿಸಿಕೊಳ್ಳುವುದನ್ನು ನಾವು ನೋಡ್ತೇವೆ. ಎಲ್ಲವನ್ನೂ ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿ ಮನುಷ್ಯನಾದನು. ಹಾಗೆ ಮಾಡಿದರಿಂದ ದೇವರು ಆತನನ್ನು ಉನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದನು. ಆದುದರಿಂದ
ಸ್ವರ್ಗ ಮರ್ತ್ಯ ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ಯೇಸು ಸ್ವಾಮಿ ಇಟ್ಟುಕೊಂಡ ಒಂದು ಈ ಪದವಿ ಅದು ಬರೆದು ಮಾಡಿಕೊಂಡ ಮೇಲೆ ಬಂದಂಥ ಪದವಿ. ನಾವು ಸಾಮಾನ್ಯವಾಗಿ ಪದವಿ ಹುಡ್ಕೊಂಡು ಹೋಗ್ತೇವೆ. ಆದರೆ ಯೇಸು ಸ್ವಾಮಿ ಪದವಿಯನ್ನು ಬಿಟ್ಟು ದಾಸರನ್ನು ಹುಡುಕಿಕೊಂಡು ಹೋದನು. ನಮಗೂ ಯೇಸು ಸ್ವಾಮಿಗಿರುವ ವ್ಯತ್ಯಾಸ ಅದು. ನಾವು ಕೆಳಗಿನ ಮಟ್ಟದಿಂದ ಯಾವಾಗಲೂ ಮೇಲ್ಮಟ್ಟಕ್ಕೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಮೇಲ್ಮಟ್ಟಕ್ಕೆ ಹೋಗಬಾರ್ದು ಅಂತಲ್ಲ, ಆದರೆ ಮೇಲ್ಮಟ್ಟಕ್ಕೆ ಹೋದ ಮೇಲೆ, ಆ ಉನ್ನತ ಸ್ಥಾನಕ್ಕೆ ಬಂದ ಮೇಲೆ ನಮ್ಮ ಕೆಳಗಿರೋವರನ್ನು ನಾವು ಯಾವ ರೀತಿಯಾಗಿ ನೋಡ್ಕೊಳ್ತೇವೆ, ಅದು ನಾವು ಬಹಳ ಗಮನ ಕೊಟ್ಟು ನಾವು ಯೋಚನೆ ಮಾಡಬೇಕು. ನಾನು ಒಂದು ಸಾರಿ ಕೆಳಮಟ್ಟದಲ್ಲೇ ಇದ್ದೆ, ಇವಾಗ ನಾನು ಮೇಲ್ಮಟ್ಟದಲ್ಲಿ ಬಂದಿದ್ದೇನೆ. ನಾನು ಮೇಲ್ಮಟ್ಟದಲ್ಲಿರಬೇಕಾದ್ರೆ ನಾನು ಪಟ್ಟಂಥ ಕಷ್ಟ ಇವಾಗ ಕೆಳಮಟ್ಟದಲ್ಲಿರುವವರು ಪಡಬಾರ್ದು ಎಂಬ ಒಂದು ಪರಿವರ್ತನೆಯ ಯೋಜನೆಯನ್ನು ನಾವಿಟ್ಕೊಂಡು ನಮ್ಮ ಸೇವೆಯನ್ನು ಮತ್ತು ನಾವು ನಮ್ಮ ಕೆಲಸಗಳನ್ನು ಮಾಡಬೇಕು. ದೇವರು ನಮ್ಮನ್ನು ಯಾವಾಗಲೂ ಉನ್ನತ ಸ್ಥಾನಕ್ಕೆ ನಮ್ಮನ್ನು ಕಳಿಸ್ತಾನೆ. ಉದ್ದೇಶವೇನು? ಯಾವ ರೀತಿಯಾಗಿ ಆತನು ಉನ್ನತ ಸ್ಥಾನದಲ್ಲಿದ್ದಾಗ ಬಹಳ ಕೆಳಮಟ್ಟದಲ್ಲಿರುವವರ ಬಗ್ಗೆ ಯೋಚನೆ ಮಾಡಿದನೋ ಅದೇ ರೀತಿಯಾಗಿ ನಾವು ಉನ್ನತ ಸ್ಥಾನದಲ್ಲಿರಬೇಕಾದ್ರೆ ಕೆಳಮಟ್ಟದಲ್ಲಿರೋ ಬಗ್ಗೆ ಅವರ ಉನ್ನತಿಗಾಗಿ, ಅವರ ವಿಮೋಚನೆಗಾಗಿ, ಅವರ ಬಿಡುಗಡೆಗಾಗಿ ನಾವು ಸಹ ಕೆಲಸಗಳನ್ನು ಮಾಡಬೇಕು. ಹಾಗೆ ಮಾಡಿದರೆ ಮಾತ್ರ ನಾವು ಯೇಸು ಸ್ವಾಮಿಯ ಶಿಷ್ಯರಾಗ್ತೀವಿ. ಹಾಗೆ ಮಾಡಿದರೆ ಮಾತ್ರ ಕ್ರಿಸ್ತನ ಮನಸ್ಸು ನಮ್ಮಲ್ಲಿರುತ್ತದೆ ಎಂದು ನಾವು ಧೈರ್ಯವಾಗಿ ಹೇಳ್ಕೊಳ್ಬೋದು. ಆದಿಸಭೆಯವರು ಹಾಡಿದಂಥ ಗೀತೆಯನ್ನು ನಾವು ಸಹ ಆ ರೀತಿಯಾದ ಗೀತೆಗಳನ್ನು ಹಾಡಬೇಕು. ಹಾಗೆ ಮಾಡಿದರೆ ಮಾತ್ರ ಪದೇ ಪದೇ ಈ ಯೇಸು ಸ್ವಾಮಿ ಯಾರು, ನಾವು ನಂಬುವಂಥ ರಕ್ಷಕನು ಯಾರು, ನಾವು ನಂಬುವಂಥ ರಕ್ಷಕನು ಯಾವ ರೀತಿಯಾದ ಸೇವೆ ಮಾಡಿದನೆಂದು ನಾವು ಅರ್ಥಗರ್ಭಿತವಾಗಿ ತಿಳಿದುಕೊಳ್ಳುವ ಒಂದು ಸೇವೆಯನ್ನು ಮಾಡುವರಾಗ್ತೇವೆ. ಹಾಗಾಗಿ ಯೇಸು ಸ್ವಾಮಿ ತನ್ನ ಬೋಧನೆಯಲ್ಲಿ ಧರ್ಮಶಾಸ್ತ್ರದ 10 ಕಟ್ಟಳೆಗಳನ್ನು 2 ಪ್ರಾಮುಖ್ಯ ಕಟ್ಟಳೆಗಳನ್ನಾಗಿ ತಿಳಿಸುವುದನ್ನು ನಾವು ನೋಡ್ತೇವೆ. ಮತ್ತಾಯನ ಸುವಾರ್ತೆ 22ನೇ ಅಧ್ಯಾಯ 36-40 ವಚನದಲ್ಲಿ ನಾವು ನೋಡುವುದಾದರೆ, ನೀವು ನಿಮ್ಮ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಶಕ್ತಿಯಿಂದಲೂ ಪ್ರೀತಿಸಬೇಕು. ಮತ್ತು 2ನೇದು ಮತ್ತು ಅಷ್ಟೇ ಪ್ರಾಮುಖ್ಯವಾದ ಒಂದು ಕಟ್ಟಳೆ ಏನೆಂದರೆ, ನಿಮ್ಮ ನೆರೆಯವರನ್ನು ನಿಮ್ಮಂತೆಯೇ ಪ್ರೀತಿಸಬೇಕು ಎಂದು ಹೇಳುವುದನ್ನು ನಾವು ನೋಡ್ತೇವೆ. ನಾವು ಬರೀ ದೇವರನ್ನು ಮಾತ್ರ ಪ್ರೀತಿಸ್ತಾ ಇದ್ದೇವೆ ಅಂತ ಹೇಳುವುದಾದರೆ ಅದರಲ್ಲಿ ಯಾವ ಅರ್ಥವಿರುವುದಿಲ್ಲ. ದೇವರನ್ನು ಪ್ರೀತಿಸಬೇಕು, ನಿಜ, ಅದು ನಮ್ಮ ಕರ್ತವ್ಯ. ಆ ಪ್ರೀತಿಯನ್ನು ನಾವು ಸದೃಶ್ಯವಾಗಿ ನಾವು ತೋರಿಸಬೇಕಾದ್ರೆ ನಮ್ಮ ನೆರೆಹೊರೆಯವರನ್ನು ಪ್ರೀತಿಸಬೇಕು. ಯೇಸು ಸ್ವಾಮಿ ಹೇಳಿದಂಥ ವಿಷಯ ಏನೆಂದರೆ, ನಾವು ನಮ್ಮ ನೆರೆಹೊರೆಯವರನ್ನು ನಮ್ಮಂತೆಯೇ ಪ್ರೀತಿಸಬೇಕು ಎಂದು. ಆದರೆ ಇಲ್ಲಿ ಪೌಲನು ಫಿಲಿಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ ವಿಶೇಷವಾಗಿ 3ನೇ ಅಧ್ಯಾಯದಲ್ಲಿ ಇನ್ನೂ ಒಂದು ಒಳ್ಳೆಯ ವಿಷಯವನ್ನು ಹೇಳ್ತಾನೆ. ಪ್ರತಿಯೊಬ್ಬನೂ ದೀನಭಾವದಿಂದ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠರೆಂದು ಎಣಿಸಲಿ. ನಾವು ನಮ್ಮ ನೆರೆಹೊರೆಯವರನ್ನು ಬರೀ ನಮ್ಮಂತೆ ನೋಡಿಕೊಳ್ಳುವುದಲ್ಲ, ನಮಗಿಂತಲೂ ಶ್ರೇಷ್ಠರೆಂದು ಎಣಿಸಬೇಕು. ಆದಿಸಭೆಯಲ್ಲಿ ಪೌಲನು ಈ ಯೇಸು ಸ್ವಾಮಿ ಕಟ್ಟಳೆಗಳನ್ನು ಒಂದು ಹೆಜ್ಜೆ ಮೇಲೆ ತೆಗೆದುಕೊಂಡು ಹೋಗುವುದನ್ನು ನಾವು ನೋಡ್ತೇವೆ. ಬರೀ ನಮ್ಮ ನೆರೆಹೊರೆಯವರನ್ನು ನಮ್ಮಂತೆ ಪ್ರೀತಿಸುವುದು ಮಾತ್ರವಲ್ಲ, 3ನೇ ವಚನದಲ್ಲಿ ಹೇಳುವಂತೆ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠರೆಂದು ಎಣಿಸಲಿ. ಇದು ನಿಜವಾದ ಯೇಸು ಸ್ವಾಮಿಯ ಮನಸ್ಸು. ಈ ರೀತಿಯಾದ ಮನಸ್ಸನ್ನು ನಾವು ಇಟ್ಟುಕೊಳ್ಳುವುದಾದರೆ ನಾವು ನಿಜವಾದ ಯೇಸು ಸ್ವಾಮಿಯ ಶಿಷ್ಯರಾಗ್ತೇವೆ, ಯೇಸು ಸ್ವಾಮಿಯ ಹಿಂಬಾಲಕರಾಗ್ತೇವೆ, ಯೇಸು ಸ್ವಾಮಿಯ ಸಭೆಯವರಾಗ್ತೇವೆ. ಹೀಗಾಗುವಂತೆ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ವಾಕ್ಯಗಳನ್ನು ನಮ್ಮ ವಾಕ್ಯಗಳನ್ನಾಗಿ ಮಾಡಿಕೊಳ್ಳುವ ಧೈರ್ಯ, ಆ ಸ್ಥೈರ್ಯ ಮತ್ತು ಮಾರ್ಗದರ್ಶನ ಈ ಯೇಸು ಸ್ವಾಮಿ ನಮಗೆ ದಯಪಾಲಿಸಲಿ. ಆಮೆನ್.